ಸಿದ್ದರಾಮಯ್ಯನವರು ಏನು ಮಾಡಿಲ್ಲ ಅಂತಾರೆ ಬಿಜೆಪಿಯವರು. ಯಾರು ಬಿಜೆಪಿಯವರು ಏನು ಮಾಡಿಲ್ಲ ಸಿದ್ದರಾಮಯ್ಯನವರು. ಬಿಜೆಪಿಯವರಿಗೆ ಸುಳ್ಳು ಹೇಳೋದು ಬಿಟ್ಟು ಬೇರೆ ಏನು ಗೊತ್ತೇ ಇಲ್ವಲ್ಲ ಅವರು. ಇವತ್ತು ಬಿಜೆಪಿಯವರು ಧರ್ಮಸ್ಥಳಕ್ಕೆ ಯಾತ್ರೆ ಹೋಗಿದ್ದಾರೆ. ಪಾಪ ಮಾಡಲಿ, ರಾಜಕೀಯವಾಗಿ ಮಾಡ್ತಾ ಇದ್ದಾರೆ, ಮಾಡಲಿ. ಇದರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅಂದ್ಕೊಂಡಿದ್ದಾರೆ. ಅದು ಸಿಗೋದಿಲ್ಲ. ಯಾಕಂತಂದರೆ ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಮಂಜುನಾಥೇಶ್ವರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಈಗ ಬಿಗಿನಿಂಗ್ನಲ್ಲಿ ಯಾಕೆ ಮಾಡಲಿಲ್ಲ? SIT ಆದಾಗ ಯಾಕೆ ಮಾಡಲಿಲ್ಲ? ಆಮೇಲೆ ಭಾಳ ದಿನಗಳ ನಂತರ ಏನೂ ಸಿಕ್ಕಲ್ಲ ಅಂತ ಗೊತ್ತಾದ ಮೇಲೆ ಆಮೇಲೆ ಮಾಡೋಕ್ಕೆ ಶುರು ಮಾಡೋದು ಅಲ್ವಾ? ಸೊ ಇದು ಡೋಂಗಿತನ ಅಲ್ವಾ? ಈಗ ಮೈಸೂರಿಗೂ ಬರ್ತಾ ಇದ್ದಾರೆ ಸರ್, ಚಾಮುಂಡಿ ಚಲೋ ಅಂತ ಮಾಡೋಕ್ಕೆ. ನಾನು ಮೈಸೂರಿಗೂ ಕೂಡ ಚಾಮುಂಡಿ ಚಲೋ ಅಂತ ಬರ್ತಾ ಇದ್ದಾರೆ ಬಿಜೆಪಿ ಚಾಮುಂಡಿ ಚಲೋ. ಈಗ ನಾನು ಮೊದಲೇ ಹೇಳಿದ್ನಲ್ಲ, ಬಿಜೆಪಿಯವರು ಅವ್ರು ಏನು ತಿಳ್ಕೊಂಡಿದ್ದಾರೆ, ಹಿಂದುತ್ವ ಗಟ್ಟಿಯಾಗ್ತದೆ, ಹಿಂದೂಗಳಿಗೆಲ್ಲ ಒಟ್ಟಾಗ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ನಾನು ಐ ಆಮ್ ಆಲ್ಸೋ ಹಿಂದೂ, ಗೊತ್ತಾಯ್ತಾ? ಈಸ್ ಆಲ್ಸೋ ಹಿಂದೂ. ಅಯೋಧ್ಯೆ ರಾಮ ಮಂದಿರ ಇಲ್ಲೇ ಮಾಡಿದ್ದಾರೆ ಸಾಹೇಬರು. ಅಯೋಧ್ಯೆಯಲ್ಲಿ ಮಾಡಿದ್ರೆ ರಾಮ ಮಂದಿರ ನಮ್ಮೂರಲ್ಲೇ ಮಾಡಿದ್ದಾರೆ ಸಾಹೇಬರು. ನಾವು ನಮ್ಮ ಊರಿನಲ್ಲಿ ರಾಮ ಮಂದಿರ ಮಾಡಿಲ್ವಾ? ಎಲ್ಲೂ ಇಲ್ಲ ಸರ್ ರಾಮ ಮಂದಿರ. ಹಿಂದೂಗಳು ಅಂತಂದರೆ ರಾಜಕೀಯ ಮಾಡೋದಲ್ಲ, ಅಪಪ್ರಚಾರ ಮಾಡೋದಲ್ಲ, ಸುಳ್ಳು ಹೇಳೋದಲ್ಲ. ಮನುಷ್ಯತ್ವ ಇರಬೇಕು. ಯಾವನೇ ಆದರೂ ಕೂಡ ಮನುಷ್ಯತ್ವ ಇರಬೇಕು. ಮನುಷ್ಯತ್ವ ಇಲ್ಲದೆ ಹೋದರೆ ಅವರು ಏನಂತ ಕರೀತಾರೆ? ಅವ್ರಿಗೆ ಅಮಾನವೀಯವಾದಂಥ ನಡವಳಿಕೆ ಇದ್ದರೆ ಅವ್ರಿಗೆ ಮನುಷ್ಯರಲ್ಲ ಅಂತ ಕರೀತಾರೆ. ಬಟ್ ದಸರಾನು ರಾಜಕಾರಣ ಆಗೋಯ್ತಲ್ಲ. ದಸರಾ ರಾಜಕಾರಣ ಮಾಡಿದವ್ರು ಯಾರು ರೀ? ಅವರು ದಸರಾನು ರಾಜಕಾರಣ ಮಾಡೋಕ್ಕೆ ಶುರು ಮಾಡ್ತಾರೆ. ದಸರಾನು ಮಾಡ್ತಾರೆ, ಅವ್ರ ಮನೇನೂ ಮಾಡ್ತಾರೆ ರಾಜಕಾರಣ. ಸುಳ್ಳು ಹೇಳೋದು ಬಿಟ್ಟರೆ ಇನ್ನೇನಾದ್ರು ಬರ್ತದೆ ಅವ್ರಿಗೆ? ಬಾನು ಮುಸ್ತಾಕು ಒಬ್ಬ ಕನ್ನಡದ ರೈಟರು ಅಲ್ವಾ? ಅವ್ರನ್ನ ಉದ್ಘಾಟನೆ ಕರೆದ್ರೆ ಬ್ರೂಕರ್ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ. ಎಷ್ಟು ಜನಕ್ಕೆ ಸಿಕ್ಕಿದೆ ಬ್ರೂಕರ್ ಪ್ರಶಸ್ತಿ? ಎಷ್ಟು ಜನ ಸಿಕ್ಕಿದೆ? ಮತ್ತೆ ಅದು ಗೌರವಿಸ್ಬೇಕಲ್ಲ. ಅವ್ರಿಗೊಂದು ಗೌರವ ಕೊಡ್ಲಿಕ್ಕೋಸ್ಕರ ಅವ್ರನ್ನ ದಸರಾ ಉದ್ಘಾಟನೆ ಮಾಡಿಸ್ತಾರೆ. ಅಲ್ಲ, ಬಟ್ ಈ ಥರದ ಚಲೋಗಳಿಂದ ದಸರಾ ಮೇಲೆ ಎಫೆಕ್ಟ್ ಆಗಲ್ವಾ? ಅಂದರೆ ಒಂದು ಬ್ಯಾಡ್ ಇಮೇಜ್ ಕ್ರಿಯೇಟ್ ಆಗಲ್ಲ? ಯಾಕೆ ಬ್ಯಾಡ್ ಇಮೇಜ್? ಅಲ್ಲ, ಹೋರಾಟ ಮಾಡ್ತೀವಿ ಅಂತಾರೆ. ಈಗ ಕೆಲವರು ಮಾತ್ರ, ಎಲ್ಲರೂ ಮಾಡ್ತಾ ಇಲ್ಲ. ಅವರು ಹಿಂದೂಗಳೆಲ್ಲ ಅವ್ರ ಜೊತೆ ಇದ್ದಾರ. ಬಿಜೆಪಿ ಮಾತ್ರ ಶಿವಕುಮಾರ್ ಅವರು ಹೇಳಿದ್ಮೇಲೆ ಸ್ವಲ್ಪ ಗಲಾಟೆ ಜಾಸ್ತಿ ಆಗಿ ಸರ್. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಂತ ಅಲ್ಲ ಅಂದಿದ್ದು. ಐ ಆಮ್ ನಾಟ್ ಟೆಲಿಂಗ್ ಹಿಂದೂಗಳ ಆಸ್ತಿ ಮುಸಲ್ಮಾನರ ಆಸ್ತಿ ಅಂತ ಹೇಳಕ್ಕೆ ಹೋಗಲ್ಲ. ಅದು ಹಿಂದೂಗಳ ಆಸ್ತಿನೇ ಇರ್ಬೋದು. ದಸರಾ ಅನ್ನೋದು ನಾಡಹಬ್ಬ ಅಲ್ವಾ? ನಾಡಹಬ್ಬ ಅಂತಂದ್ರೆ ಏನು? ಎಲ್ಲರೂ ಶೇರ್ ಮಾಡೋದು. ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಬೌದ್ಧರು, ಸಿಖ್ರು ಎಲ್ಲರೂ ಸೇರ್ ಮಾಡೋದು. ಮಾಡ್ತಾ ಇದ್ದೀವಿ. ಅಲ್ಲ, ಬಟ್ DK ಶಿವಕುಮಾರ್ ಅವರು ಇದು ಹಿಂದೂಗಳದಲ್ಲ ಅಂದ್ಬಿಟ್ರು. ಅವಾಗಿಂದ ಸ್ವಲ್ಪ ಇದು ಜಾಸ್ತಿ ಆಗೋಯ್ತು. ನನಗೆ ಗೊತ್ತಿಲ್ಲ. ಇದು ದಸರಾ ಹಿಂದೂಗಳಿಗೆ ಸೇರುತ್ತಲ್ಲ. ಅಲ್ಲ, ಚಾಮುಂಡಿ ಬೆಟ್ಟ ಅವರು ಚಾಮುಂಡಿ ಬೆಟ್ಟ ಹೇಳಿದ್ದು. ಚಾಮುಂಡಿ ಬೆಟ್ಟ ಹಿಂದೂಗಳದಲ್ಲ ಅಂತ, ಹಿಂದೂಗಳ ಆಸ್ತಿ ಅಲ್ಲ ಅಂತ. ನೋಡೆಯಾ, ಇದು ದಸರಾ ಮಾಡೋದು ನಾವು. ಚಾಮುಂಡಿ ಬೆಟ್ಟ ಅಲ್ಲ ವಿಷಯ. ಇಶ್ಯೂ ಇರೋದು ದಸರಾ. ಸರ್ ಎತ್ತಾಳು ಹೇಳಿದ್ದಾರೆ ಎತ್ತಾಳು ಹೇಳಿದ್ದಾರೆ ಸರ್. ಎತ್ತಾಳವ್ರು ಹೇಳಿದ್ದಾರೆ ಸರ್. DK ಶಿವಕುಮಾರ್ ಒಂದು ಕಾಲ ಆಚೆ ಇಟ್ಟಿದ್ದಾರೆ. 50 MLA ಕರ್ಕೊಂಡೋಗಿ CM ಅದಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್ ಎತ್ತಾಳವ್ರು ಹೇಳಿದ್ದಾರೆ.